ಗೊತ್ತಿದೆ ಅವಾಗ. ಅದಾದಮೇಲೆ ಟುಡೇ ಯು ನೋ ವಾಟ್ ಹ್ಯಾಪನ್, ಐ ಶೋ ಯು. 500 ಶಿ ಗಿವ್ ಮಿ 1000. ಹಾಯ್ ಹಲೋ ನಮಸ್ತೆ, ನಾನು ಮಿಸ್ಟರ್ ನಿಮ್ಮ ಕನ್ನಡಿಗನ ಅಮ್ಮ. ಇವತ್ತಿನ ಡೈಲಿ ವ್ಲಾಗ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಬ್ಯಾಕ್ಗ್ರೌಂಡ್ ಹೆಂಗೆ ಇರಲಿ, ಎಲ್ಲಿ ಹೆಂಗೆ ಇರಲಿ, ನಂಗೆ ಅದು ಮ್ಯಾಟ್ರ್ ಆಗಲ್ಲ. ಇವತ್ತು ಮನೇಲಿ ದೇವ್ರ ಕಾರ್ಯ ಇದೆ, ಸೊ ಇವತ್ತಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಡೈಲಿ ವ್ಲಾಗ್. ಇವತ್ತು ನಮ್ಮ ಮನೆಯ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಉಪ್ಪಿಟ್ಟು ಮತ್ತೆ ಅದ್ರ ಮೇಲೆ ಪೋವ ಥರ ಏನೋ ಹಾಕ್ತಾರೆ, ಅವಲಕ್ಕಿ ಥರ. ಸೊ ಗೊತ್ತಿಲ್ಲ ನನ್ನ ಮನೆಯವ್ರು ಎಷ್ಟು ಜನ ಇನ್ವಾಲ್ವ್ ಆಗ್ತಾರೋ ಈ ವಿಡಿಯೋಸಲ್ಲಿ ಅಂತ. ನಾನು ಹೇಳ್ಕೊಂಡಿದ್ದಾರೆ ಅಂತಂತೆ ₹100 ಕೊಟ್ಟರೆ 3 ದೇವರು ಪಾಲ್ ಮಾಡಿ ಹಾಕೋಕ್ಕಾಗಲ್ಲ. ದೊಡ್ಡ ಸಾಫ್ಟ್ವೇರ್ ಅಂದರೆ ಕಾರ್ ಮೇಲೆ ಬಟ್ಟೆ ಹೊಂಡ್ಸರ್ ಅಂದೆ ನಾವು. ನಮಗ ಎಂಥದ್ದು ಕೊಟ್ಟು ಮಾಡ್ಬೇಕು. ಹಾಯ್ ಹಲೋ ನಮಸ್ತೆ, ನಾನು ಮಿಸ್ಟರ್ ನಿಮ್ಮ ಕನ್ನಡಿಗ. ಇವತ್ತು ಆ್ಯಕ್ಚುಲಿ ಇವತ್ತಿನ ಡೈಲಿ ವ್ಲಾಗ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಬ್ಯಾಕ್ಗ್ರೌಂಡ್ ಹೆಂಗೆ ಇರಲಿ, ಎಲ್ಲಿ ಹೆಂಗೆ ಇರಲಿ, ನಂಗೆ ಅದು ಮ್ಯಾಟ್ರ್ ಆಗಲ್ಲ. ಸೊ ಮಾಡೋಣ ಅಂತ. ಇದಕ್ಕೊಂದು ಸ್ಟ್ಯಾಂಡ್ ತೊಗೋಬೇಕು. ಆ್ಯಕ್ಚುಲಿ ನಾನು ಇವಾಗ ಇದರಲ್ಲೇ ಮಾಡ್ತಾಯಿದ್ದೀನಿ. DJ Action 5 Pro ಅವ್ರದ್ದು ಒಂದು ಸ್ಟ್ಯಾಂಡ್ ಬರುತ್ತೆ, ಅದನ್ನ ಇಟ್ಕೊಂಡು ರೆಕಾರ್ಡ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಸೊ ಇವತ್ತಿನ ಡೈಲಿ ವ್ಲಾಗ್ ಮಾಡೋಣ ಅಂತ. ಯಾಕಂತ ಹೇಳಿದ್ರೆ ಇವತ್ತು ಮನೇಲಿ ದೇವ್ರ ಕಾರ್ಯ ಇದೆ, ಸೊ ಇವತ್ತಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಡೈಲಿ ವ್ಲಾಗ್. ಎಷ್ಟು ಜನ ನೋಡ್ತಾರೋ, ಎಷ್ಟು ಜನ ಬಿಡ್ತಾರೋ ಖಂಡಿತ ಗೊತ್ತಿಲ್ಲ. ಇವತ್ತು ದೇವ್ರ ಕೆಲಸ ಇದೆ, ಸೊ ಹಂಗಾಗಿ ಇವತ್ತು ನಮ್ಮ ಮನೆಯ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಉಪ್ಪಿಟ್ಟು ಮತ್ತು ಅದ್ರ ಮೇಲೆ ಪೋವ ಥರ ಏನೋ ಹಾಕ್ತಾರೆ, ಅವಲಕ್ಕಿ ಥರ. ಇಟ್ಸ್ ಕಾಲ್ಡ್ ಸಜ್ಜಿಗೆ ಬಜಿಲ್ ಸಮಥಿಂಗ್ ಆ ಥರ ಏನೋ, ಮತ್ತು ಹಂಗೆ ಚಾಯ್. ಸೊ ಗೊತ್ತಿಲ್ಲ ನನ್ನ ಮನೆಯವ್ರು ಎಷ್ಟು ಜನ ಇನ್ವಾಲ್ವ್ ಆಗ್ತಾರೋ ಈ ವಿಡಿಯೋಸಲ್ಲಿ ಅಂತ. ನಮ್ಮ ಸ್ವಲ್ಪ ಜಾಯಿಂಟ್ ಫ್ಯಾಮಿಲಿ ಥರ. ಇವತ್ತು ಎಲ್ಲ ಬರ್ತಾರೆ ಕಸಿನ್ಸು ಅವ್ರು ಇವರೆಲ್ಲ ಅಂತ. ದೇವ್ರ ಕಾರ್ಯ ಇನ್ ದ ಸೆನ್ಸ್ ಚಕ್ರ ಕಟ್ಟೋದು ಅಂತ ನಾವು ಹೇಳೋದು. ಇವತ್ತು ಬ್ಯಾಡ್ಮಿಂಟನ್ ಆಡಲಿಕ್ಕೆ ಹೋಗಬೇಕಿತ್ತು, ಹೋಗಿಲ್ಲ. ಬಿಕಾಸ್ ಅದೇ ಬೆಳಿಗ್ಗೆ ಬೇಗ ಎದ್ದು ಸ್ವಲ್ಪ ಕೆಲಸ ಎಲ್ಲ ಇತ್ತಲ್ವ, ಹಾಗಾಗಿ ಬ್ರೇಕ್ಫಾಸ್ಟನ್ನು ಮುಗಿಸಿ ಹೊರಗಡೆ ಏನಾಗ್ತಾಯಿದೆ ಅಂತ ಒಂದು ವ್ಯೂ ತೋರಿಸ್ತೀನಿ. ಆಮೇಲೆ ಅದಾದಮೇಲೆ ಊರಿನವರೆಲ್ಲ ಬರ್ತಾರೆ. ಹಾಂ ಹೌದವ್ವ, ಈಗ ಚಾಕುಡ್ದು ನಾನು ಹೇಳ್ಕೊಂಡಿದ್ದಾರೆ ಅಂತಂತೆ ₹100 ಕೊಟ್ಟರೆ 3 ದೇವರು ಪಾಲ್ ಮಾಡಿ ಹಾಕೋಕ್ಕಾಗಲ್ಲ. ₹101 ಬೇಕಾ 3 ದೇವ್ರಿಗೆ? ಯಾವ್ಯಾವ ದೇವರು? ಒಟ್ಟು ಅಲ್ಲಿ ಎಲೆ ಮಾಡ್ತಾರಲ್ಲ ಅಡ್ಡಿಲ್ಲ. ನಿಮ್ಮ ದುಡ್ಡಿನ ಸಂಗತಿ ನಾ ಕೊಡ್ತೇನೆ ₹101. ನಾನು ಅಲ್ಲಿ ಹೇಳಿಕೆ ಮಾಡಿದ್ದೆ, ನಾನು ನಿಮ್ಮ ವರ್ಗದ ಮನೆಗೂ ಕೋಳಿ ಕೊಡ್ತೇನೆ ಅಮ್ಮನ ಹೇಳಿದ್ದು. ಹಾಂ, ನೀಲ್ಗಳಿಗೆ ಅವ್ನು ಕಿಶನ್ ರಜೆ ಇರ್ತದಲ್ಲ, ಅವಾಗ ಕಿಶನ್ ಕಾರ್ ತಗೋ ಹೋಗ್ಬಾರ ಆಗ. ಹೇಳಿ ಹಾಯ್ ಹಲೋ ನಮಸ್ತೆ, ನಾನು ಮಿಸ್ಟರ್ ನಿಮ್ಮ ಕನ್ನಡಿಗನ ಅಮ್ಮ. ಇದು ನಮ್ಮನೆ ತುಳಸಿಯ ಫಸ್ಟ್ ವ್ಯೂ. ಈಗ ಬಂತು ಬಗ್ಳು, ಈಗ ಬಂತು. ಒಂದು ಎರಡು ಇಲ್ಲೊಂದು ಕಾರ್ ಐತೆ. ಹೆಡ್ ದೊಡ್ಡ ಸಾಫ್ಟ್ವೇರ್ ಅಂದರೆ ಕಾರ್ ಮೇಲೆ ಬಟ್ಟೆ ಹೊಂಡ್ಸರ್ ಅಂದೆ ನಾವು. ಅಲ್ಲ ಅದು ಕಡೆಗೆ ಇದು ತೋರ್ಸೋಕೆ ಫಸ್ಟ್ ಹೆಂಗಿದ್ರು ಕಡೆಗೆ ಹೆಂಗತ್ರೆ. ಎಷ್ಟಾಯಿತು? 1 2 ಅಲ್ಲೊಂದು ಗಾಡಿ, ಇಲ್ಲೊಂದು ಬೈಕ್ 4 5 ಆಟೋ ನಮ್ಮದು 6. ಎಲ್ಲಿ? ಹಾಂ, ಇಲ್ಲೊಂದು. ತಗಂತೆ ನಾ ಬೇಕಾರೆ ತಗಂತೆ ನಮಗ ಎಂಥದ್ದು ಕೊಟ್ಟು ಮಾಡ್ಬೇಕು. ನಾನು ದೇವ್ರಿಗೆ ಹೇಳ್ತೇನೆ, ನಾ ಕೊಡ್ತೇನೆ. ನೀನು ಹಿಡ್ಕಮ್ಮ, ಎಂಥದ್ದು ಕೊಟ್ಟಿಗಾಯ್ತು ನಾನು ಕರ್ಕೊಬಂದು ಇಟ್ ವಾಸ್ ಲೈಕ್ ಯಾವಾಗ ನಾನು 1 to
7th ಸ್ಟ್ಯಾಂಡರ್ಡ್ ನಾನು ಇಲ್ಲೇ ಮನೆ ಹತ್ರ ಕಲ್ತಿದ್ದು. ಅದಾದಮೇಲೆ ನಾನು 8th 9th 10th ನಮ್ಮ ಅಜ್ಜಿ ಮನೆ ಅಂತ ಅಲ್ಲಿದೆ, ಅಲ್ಲಿ ಕಲಿಬೇಕಾಗಿ ಬಂತಿತ್ತು ಆಯಿತಾ. ಸೊ ಅಲ್ಲಿ ಕಲಿಯುವಾಗ ನಾನು ಆ್ಯಕ್ಚುಲಿ ಈವ್ನಿಂಗ್ ಬರೋವಾಗ ಎವ್ರಿ ಡೇ ನನ್ನ ಅಜ್ಜಿ, ನನ್ನ ಅಮ್ಮನಮ್ಮ ಶಿ ಯೂಸ್ ಟು ಗಿವ್ ಮಿ ಲೈಕ್, ಆವಾಗ ಲಸ್ಸಿ ಬರ್ತಾಯಿತ್ತು. ಇಟ್ ವಾಸ್ ಲೈಕ್ 6 rupees ಇಂಡಿಯಾದು, 6 ರೂಪಾಯಿ ಲಸ್ಸಿಗೆ. ಅದಾದಮೇಲೆ 5 ರೂಪಾಯಿ ಮೊಸರಿಗೆ ಬರ್ತಿತ್ತು. ಎವ್ರಿ ಡೇ ಶಿ ಯೂಸ್ ಟು ಗಿವ್ ಮಿ ಲೈಕ್ 6 rupees ಲಸ್ಸಿ ಕುಟ್ಕೊಂಡು ಹೋಗೋ ಅಂತ. ಬಿಕಾಸ್ ನಾನು ಆಟ ಆಡ್ಕೊಂಡು ಬರುವಾಗ ಟಯರ್ಡ್ ಆಗ್ತಾಯಿದ್ದೆ ಎವ್ರಿ ಡೇ. ಬಟ್ ಸ್ಟಿಲ್ ದ್ಯಾಟ್ ಇವಾಗಲೂ ಕೂಡ ನಾನು ದುಬೈಯಿಂದ ಬಂದಿದ್ದೀನಿ, ನನಗೆ ಎಷ್ಟೆಲ್ಲ ಪ್ರಾಬ್ಲಮ್ ಫೇಸ್ ಆಗಿದೆ ಶೀಸ್ ನೋಸ್ ಆಯಿತಾ, ಗೊತ್ತಿದೆ ಅವಾಗೆ. ಅದಾದಮೇಲೆ ಟುಡೇ ವಾಟ್ ಹ್ಯಾಪನ್, ಐ ಶೋ ಯು. 500 ಶಿ ಗಿವ್ ಮಿ 1000. ಶಿ ಯೂಸ್ ಟು ಗಿವ್ ಮಿ ದಟ್ ಡೇ. ಫ್ರಮ್ ದಟ್ ಡೇ ನಾನು ಯಾವಾಗ 8th ಸ್ಟ್ಯಾಂಡರ್ಡ್ ಇದ್ನು, 8, 9, 10, 11th 12th 5 ವರ್ಷ, ಅದಾದಮೇಲೆ 3 ವರ್ಷ ಡಿಗ್ರಿ 3 years, ಅದಾದಮೇಲೆ ಮತ್ತೆ 5 ವರ್ಷ, 13 years. ಆಫ್ಟರ್ 13 years 13, 12 ವರ್ಷ, 14 ವರ್ಷ ಆದಮೇಲೂ ಸ್ಟಿಲ್ ಇವಾಗಲೂ ನನ್ನ ಅಜ್ಜಿ ನಂಗೆ ದುಡ್ಡು ಕೊಡ್ತಾರೆ. ಬೇಡ ಅಂತ ಹೇಳಿದೆ, ಬಟ್ ಸ್ಟಿಲ್ 1000. ಸರ್ವ ಅಪರಾಧ ತಪ್ಪು ದೇವ್ರ ಮುಗಿದು ಯಾವುದಿದ್ದೂ ದೂರ ಇಟ್ಟು ನಿನ್ನ ಆರಾಧನೆಯಲ್ಲಿ ತಪ್ಪು ಹಂಗಂದ್ರೆ ಒಳಗೊಂಡ ಬಂದಿರೋ ಇದು ಚಾವಿ ನಂಗೆ ಕೊಡ್ಬೇಕು. ನೀರು ಕೆಮ್ಮೊಂದು ಮತ್ತೆ ಎಂತ ಇಲ್ಲ ತಕ ಬಂದ್ರೆ ಆಯ್ತು. ನಮ್ದು ವಿಡಿಯೋ ಚಂದ ಮಾಡ್ತೀವಿ. ಫೋಟೋ ತಗೊಂಡಲ್ಲ ನಿನಗೆ ಗಟ್ಟಿ ಹಿಡ್ಕ. ಬಂದ ಸುಮ್ಮನೆ ಹೇಳುವಂಥದ್ದನ್ನು ತಿಳ್ಕೊಳ್ಳೋರು ಇರ್ತಾರೆ. ಆದರೆ ನಮಗೆ ನೀನು ನಿಜವಾಗಿ ತಿರುಮೂಲು ವೆಂಕಟೇಶ್ ದುಡ್ಡು ಯಾರ್ದು ತಗೊಳ್ಳಿಲ್ಲ ಹಾಕಿ ಬಂದಾಗ ಅವನು ಒಳ್ಳೆಯ ರೂಪದಲ್ಲಿ ನನ್ನ ಕಣ್ಣಿಗೆ ತಂದು ತೋರಿಸಬೇಕು ಹೇಳುವಂಥದ್ದನ್ನ ಇಲ್ಲಿದ್ದವರೆಲ್ಲ ಕಬ್ಬಾಯಿ ಬಿಟ್ಕೊಂಡು ಆ ಭಗವಂತನಿಗೆ ಒಂದು ಹರಕೆ ಮಾಡ್ಕೊಂಡಿದ್ದಾರೆ. ಈ ಹರಕೆ ಅಂದ್ರೆ 101 ನಿನ್ನ ಪಾದಕ್ಕೆ ಇಡ್ತಾ ಇದು ಒಂದು ರೂಪ ಹೇಳಿ ಇಂದಿನಿಂದ ಆ ಹರಕೆಯನ್ನ ನೀನು ಒಪ್ಪಿಸಿಕೊಂಡು ಅವನಿಗೊಂದು ಒಳ್ಳೆಯ ಮಾರ್ಗ, ಒಳ್ಳೆಯ ದಿಕ್ಕನ್ನು ಕೊಡಬೇಕು ಹೇಳಿ ನಾವೆಲ್ಲ ಭಕ್ತರಾಗಿ ನಿನ್ನ ಪಾದಕ್ಕೆ ಒಪ್ಪಿಸ್ತೇವೆ. ಅದ್ರ ಮೇಲೆ ಇದು ಗೋವಿಂದ ಜಾಗ್ತಿ ಚಂಬು ಇಟ್ಕೊಂಬಿ. ಎಲ್ಲಿ ಚಂಬು ನಿಮಗೂ ಅವ್ರಿಗೂ ಬಂದಂತ ಸ್ವಲ್ಪ ಕಬನಾಟಿಗೆ ಉಂಟು ಮಕ್ಕಳ. ದುಡ್ಡು ಬಂತಲ್ಲ ದಾಸರೇ
ದೇವ್ರ ಪೂಜೆ ಆಯಿತು. ಇದು ಅಡುಗೆ ಮಾಡಂತಲ್ಲ, ಸೊ ಹಂಗಾಗಿ ಇಲ್ಲಿ ಇದಕ್ಕೊಂದು ಪೂಜೆ, ಒಲೆಗೆ ಅಡುಗೆ ರೆಡಿ ಇದೆ. ಇದು ಖಾರ ಇರಲಿ, ಪಾನ್ಕ ಪಾನ್ಕ ಶುಂಠಿ ಮೆಣಕಾಳು ಎಲ್ಲ ಸೇರಿಸಿ ತಗೊಂಡಂದ. ಓಕೆ ಗಾಯ್ಸ್, ಇವತ್ತಿಗೆ ಎಂತ ಹೇಳ್ತಾರೆ ವ್ಲಾಗ್ 1 ಮುಗಿಸ್ತಾ ಇದ್ದೀನಿ. ಡೈಲಿ ವ್ಲಾಗ್ ಚಾಲೆಂಜ್ ತಗೊಂಡಿದ್ದೆ 365 ಡೇಸ್ ತನಕ, ನೋಡೋಣ ಅಂತ ಎಷ್ಟು ದಿನ ಆಗುತ್ತೆ ಅಂತ. ಇದು ಫಸ್ಟ್ನೇ ಡೇ ಆಗಿತ್ತು. ಸೊ ಲೈಕ್ ಇವತ್ತು ದೇವ್ರ ಕಾರ್ಯ ಆಯಿತು ಮನೇಲಿ. ದೇವ್ರ ಕಾರ್ಯದಲ್ಲಿ ಫುಲ್ ಬ್ಯುಸಿ. ಇವತ್ತು ಫುಲ್ ವ್ಲಾಗ್ ಅದೇ ಹೋಗಿದೆ, ದೇವ್ರ ಕಾರ್ಯದು ಅಲ್ಲಿ ಇಲ್ಲಿ ಅಂತ. ದೇವ್ರ ಕಾರ್ಯ ಅದಾದಮೇಲೆ ಊರಿನವರೆಲ್ಲ ಬಂದಿದ್ದರು ಊಟಕ್ಕೆ ಮನೆಗೆ. ಅವ್ರಿಗೆಲ್ಲ ಅಡುಗೆ ಬಡಿಸಿ ಊಟ ಎಲ್ಲ ಮಾಡಿಸಿ ಅದಾದಮೇಲೆ ಅವರೆಲ್ಲ ಹೋಗಿದ್ದಾರೆ. ಆ್ಯಂಡ್ ಈವ್ನಿಂಗ್ ಕೂಡ ಅದೇ ಸೇಮ್ ರೂಟೀನ್ ಇರುತ್ತೆ. ಅದಾದಮೇಲೆ ನಾನು ಬ್ಯಾಡ್ಮಿಂಟನ್ ಆಡೋಕ್ಕೆ ಹೋಗ್ತೀನಿ, ಅದಾದಮೇಲೆ ವರ್ಕೌಟ್, ಅದಾದಮೇಲೆ ಮತ್ತೆ ಮನೆ ಮುಗಿಯುತ್ತೆ ಅಷ್ಟೇ. ನಾಳೆ ಸ್ವಲ್ಪ ಡಿಫ್ರೆಂಟಾಗಿರ್ಬೋದು, ಬೆಳಿಗ್ಗೆ ಎದ್ದು ಬ್ಯಾಡ್ಮಿಂಟನ್ ಆಡೋಕ್ಕೆ ಹೋಗೋದು ಅದೆಲ್ಲ ನಾಳೆ ಹಾಕೋಣ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ, ಡೇ 2 ಅಲ್ಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿಡಿ, ಚಾನಲ್ಗೆ ಏನಾದರೂ ನ್ಯೂ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್ ಬಾಯ್, ನಮಸ್ತೆ.